ಹಾಯ್ ವೀಕ್ಷಕರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನನ್ನ ವಿಡಿಯೋಗಳನ್ನು ಪೂರ್ತಿ ನೋಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ ನೋಡಿ, ಇವತ್ತು ಆಟಿ ಸ್ಪೆಷಲ್ ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ನೋಡಿ, ನುಗ್ಗೆ ಸೊಪ್ಪು ಕ್ಲೀನ್ ಮಾಡಿ ತೆಗೆದುಕೊಂಡಿದ್ದೇನೆ. ನೋಡಿ, ಇದು ಹಲಸಿನ ಬೀಜ. ನೋಡಿ, ನಾವು ಮೊದಲಿಂದಲೇ ಹೀಗೆ ಮಾಡೋದು. ನಾನು ಮಾಡುವ ರೀತಿಯನ್ನು ನಿಮಗೆ ಹೇಳ್ತೇನೆ. 1 ಕಪ್ಪು ಹುರುಳಿ ತೆಗೆದುಕೊಂಡಿದ್ದೇನೆ, ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಹಲಸಿನ ಬೀಜ ಮತ್ತು ಹುರುಳಿ ಹಾಕೋದು ನಾನು. ಹುರುಳಿ ಫ್ರೈ ಮಾಡಬೇಕು, ಚೆಂದ ಮಾಡಿ, ಅದು ಬ್ರೌನ್ ಕಲರಿಗೆ ಬರಬೇಕು ಹುರುಳಿ. ನೋಡಿ, ಫ್ರೈ ಆಯಿತು ಹುರುಳಿ. ಕೊನೆಗೆ ಸಿಮ್ಮಲ್ಲಿ ಇಟ್ಟಿದ್ದೇನೆ ಬೆಂಕಿ, ಇಲ್ಲದ್ರೆ ಅದು ಕಪ್ಪಾಗ್ತದೆ. ಅದನ್ನು ಹಾಗೆ ತಿರುಗಿಸ್ತಾ ಇರಬೇಕು, ಇಲ್ಲದ್ರೆ ಕಪ್ಪಾಗ್ತದೆ, ಕರಚುತ್ತದೆ. ನೋಡಿ, ಆಯಿತು. ಇನ್ನು ಅದನ್ನು ಸೋಸಬೇಕು. ಸೋಸಿಯಾಗಿ ಅದರ ಕಲ್ಲೆಲ್ಲ ತೆಗಿಬೇಕು, ಕಸ ಎಲ್ಲ. ನೋಡಿ, ಒಂದು ಕುಕ್ಕರಲ್ಲಿ ಹಲಸಿನ ಬೀಜ ಮತ್ತು ಹುರುಳಿಯನ್ನು ಹಾಕಿದೆ. ಇನ್ನು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಪುಡಿ ಮಾಡಿ, ಗ್ಯಾಸ್ಟ್ರಿಕ್ ಅಲ್ಲ ಇದು. ಮತ್ತು ಸ್ವಲ್ಪ ಇಂಗು. ನೋಡಿ, ಅದು ಹಲಸಿನ ಬೀಜ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೆ ಹಾಕೋದು. ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಬೇಕು. ಇನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ನೀರು ಹಾಕಬೇಕು. ನೋಡಿ, ಅಷ್ಟು ನೀರು ಹಾಕಿದೆ ನಾನು ಬೇಯಲಿಕ್ಕೆ. ಅದು ಇನ್ನು ಚೆನ್ನಾಗಿ ಮುಚ್ಚಿ ಗ್ಯಾಸಲ್ಲಿ ಬೇಯಲಿಕ್ಕೆ ಇಡಬೇಕು. ನೋಡಿ, ಇನ್ನೊಂದು ಬಾಣಲೆ ತೆಗೆದುಕೊಂಡು ಅದರಲ್ಲಿ ತೆಂಗಿನ ಎಣ್ಣೆ ಹಾಕಿ ಅದಕ್ಕೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಸಾಮಾನೆಲ್ಲ ಹಾಕಬೇಕು. ನೋಡಿ, ತೆಂಗಿನ ಎಣ್ಣೆ ಮತ್ತು ಅದು ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಹಾಕ್ತೀವಿ. ಸಾಸಿವೆ ಸಿಡಿದ ನಂತರ ಇದು ಹಾಕಬೇಕಂತ, ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕಬೇಕು. ನೋಡಿ, ಸಾಸಿವೆ ಸಿಡಿಯಿತು. ಇದು ಬೆಳ್ಳುಳ್ಳಿ ಹಾಕಿದೆ ನಾನು. ಬೆಳ್ಳುಳ್ಳಿ ಸ್ವಲ್ಪ ಬೇಯಬೇಕು, ಅದು ಬೇಗ ಬೇಯ್ತದೆ. ನಾನು ಗುದ್ದಿ ಹಾಕೋದು, ಆಗ ಅದು ಬೇಗ ಬೇಯ್ತದೆ. ಇನ್ನು ಅದಕ್ಕೆ ಕರಿಬೇವು ಸೊಪ್ಪು ಹಾಕಬೇಕು. ನೋಡಿ, ಕರಿಬೇವು ಸೊಪ್ಪು ಹಾಕಿದೆ. ಅದು ಸ್ವಲ್ಪ ಬೆಂದ ನಂತರ ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ ನಾನು, ಅದನ್ನು ಹಾಕಬೇಕು. ನೋಡಿ, 2 ಟೊಮೆಟೊ 2 ಈರುಳ್ಳಿ ತೆಗೆದುಕೊಂಡಿದ್ದೀನಿ. ಇದನ್ನೆಲ್ಲ ಮೊದಲು ಫ್ರೈ ಮಾಡಬೇಕು. ಇದು ಚೆಂದ ಮಾಡಿ ಬೇಯಬೇಕು. ನೋಡಿ, ಚೆಂದ ಮಾಡಿ ಬೆಂದಿದೆ. ಇನ್ನು ಅದಕ್ಕೆ ನಾನು ಬಾಫತ್ ಪೌಡರ್ ಹಾಕ್ತೇನೆ, ಸವಿತಾ ಬಾಫತ್ ಪೌಡರ್. ನೋಡಿ, ಬೇಕಾದಷ್ಟು ಮಾತ್ರ ಹಾಕಬೇಕು. ಜಾಸ್ತಿ ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕಬೇಕು. ನಾರ್ಮಲ್ ಬೇಕಾದರೆ ಪುಡಿ ಕಡಿಮೆ ಮಾಡಬೇಕು. ನನಗೆ ಖಾರ ಬೇಡ, ನಾನು ಸ್ವಲ್ಪ ಹಾಕಿ, ಜಾಸ್ತಿ ಹಾಕಲಿಲ್ಲ. ಅದನ್ನು ಚೆಂದ ಮಾಡಿ ಸ್ವಲ್ಪ ನೀರು ಹಾಕಬೇಕು. ಬೇಕಾದಷ್ಟು ಮಾತ್ರ ನೀರು ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಇದು ವರ್ಷಕ್ಕೆ ಒಮ್ಮೆ ಆದರೂ ಮಾಡಿ ತಿನ್ನಬೇಕು ವೀಕ್ಷಕರೇ, ಒಳ್ಳೆಯದಿದು. ಅಲ್ಲಿ ಕೋಳಿ ಮಾಂಸ, ಹಂದಿ ಮಾಂಸ, ಅದು ಇದು ಅಂತ ಮಾತ್ರ ತಿನ್ನೋದು, ಇದನ್ನು ಕೂಡ ತಿನ್ನಬೇಕು. ನಮಗೆ ಆಪ್ಷನ್ ಅಲ್ಲ, ವರ್ಷದಲ್ಲಿ ಒಮ್ಮೆ ಇದು ಸಿಗ್ತದೆ ಅಲ್ಲ. ನೋಡಿ, ಅದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು. ನೋಡಿ, ಈಗ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಿದ್ದೇನೆ. ಈಗ ನೋಡಿ, ನಾನು
ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಒಳ್ಳೆಯದಿತ್ತು ನುಗ್ಗೆ ಸೊಪ್ಪು, ಚೆಂದ ಮಾಡಿ ಬೆರೆಸಬೇಕು ವೀಕ್ಷಕರೇ. ನಿನ್ನೆ ಸಂಜೆ ನಾನು ಎಲ್ಲ ತಂದು ಒಂದು 6 ಗಂಟೆಗೆ ಒಂದು ಚೀಲದಲ್ಲಿ ಕಟ್ಟಿ ಇಟ್ಟಿದ್ದೇನೆ. ಇವತ್ತು ಬೆಳಿಗ್ಗೆ ನೋಡುವಾಗ ಅದರ ಸೊಪ್ಪೆಲ್ಲ ಕೆಳಗೆ ಬಿದ್ದಿದೆ. ಜಾಸ್ತಿ ಹೊತ್ತು ಇಡಬಾರ್ದು, ಆಗ ಅದರ ಎಲ್ಲ ಇದು ಸೊಪ್ಪು ಅದರ ಕಡ್ಡಿ ಎಲ್ಲ ಬೀಳ್ತದೆ. ಬೇಗ ಕ್ಲೀನ್ ಮಾಡಿದರೆ ಇದು ಕಡ್ಡಿ ಎಲ್ಲ ಬೀಳೋದಿಲ್ಲ ನೋಡಿ. ಇನ್ನು ಅದಕ್ಕೆ ನಾನು ಕುಕ್ಕರಲ್ಲಿ ಬೇಯಿಸಿಟ್ಟ ಹುರುಳಿ ಮತ್ತು ಹಲಸಿನ ಬೀಜ ನೋಡಿ ಅದನ್ನು ಹಾಕ್ತಾಯಿದ್ದೇನೆ. ಚೆಂದ ಮಾಡಿ ಮಿಕ್ಸ್ ಮಾಡಿ ನೋಡಿ. ನಾನು ಒಂದರಲ್ಲಿ ಅರ್ಧ ಭಾಗ ತೆಂಗಿನಕಾಯಿ ತೆಗೆದುಕೊಂಡಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ. ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ವರ್ಷದಲ್ಲಿ 1-2 ಸಲ ಮಾಡ್ತೇನೆ ಇದನ್ನು. ಪತ್ರೊಡೆ ಇದೆಲ್ಲ ನಾನು ವರ್ಷದಲ್ಲಿ ಪತ್ರೊಡೆ 1-3 ಸಲ ಆದರೂ ಮಾಡ್ತೇನೆ. ಇದರ ಸೊಪ್ಪು ಜಾಸ್ತಿ ಸಿಗೋದಿಲ್ಲಲ್ಲ, ವರ್ಷದಲ್ಲಿ 2 ಸಲ ಮಾತ್ರ ಮಾಡೋದು. ನೋಡಿ ರೆಡಿ ಆಯಿತು ನೋಡಿ, ಸೂಪರಾಗಿದೆ ವೀಕ್ಷಕರೇ. ಒಳ್ಳೆಯದಾಗ್ತದೆ, ಒಂದು ರುಚಿ ಆಗ್ತದೆ ಊಟ ಮಾಡಲಿಕ್ಕೆ ನೋಡಿ. ನೀವು ಕೂಡ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ, ಧನ್ಯವಾದಗಳು.